ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನವರ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಾಶಯಗಳು. ಈ ದಿನದ ದೇವರ ವಾಕ್ಯ ಜ್ಞಾನೋಕ್ತಿಗಳ ಗ್ರಂಥ 10ನೇ ಅಧ್ಯಾಯದ 27ನೇ ವಚನ, ಪ್ರಾವರ್ಬ್ಸ್ ಚಾಪ್ಟರ್ 10 ವರ್ಸ್ 27. ಯೆಹೋವನಿಗೆ ಭಯಪಡುವವರ ದಿನಗಳಿಗೆ ವೃದ್ಧಿ, ದುಷ್ಟರ ವರುಷಗಳಿಗೆ ಕ್ಷಯ. ದೇವರ ವಾಕ್ಯ ಹೇಳುತ್ತದೆ, ಯೆಹೋವನಿಗೆ ಭಯಪಡುವವರ ದಿನಗಳಿಗೆ ವೃದ್ಧಿ ಎಂಬುದಾಗಿ. ಪ್ರೀತಿಯ ದೇವಜನರೇ, ಯಾರೆಲ್ಲ ದೇವರಿಗೆ ಭಯಪಟ್ಟು ಜೀವಿಸ್ತಾರೋ ಅಂಥವ್ರನ್ನ ದೇವರು ಬಹುದಿನಗಳ ಕಾಲ ಈ ಲೋಕದಲ್ಲಿ ಇಡ್ತಾರೆ ಎಂಬುದಾಗಿ. ಇನ್ನೊಂದು ಭಾಷಾಂತರ ಹೀಗೆ ಹೇಳುತ್ತದೆ, ಯೆಹೋವನಿಗೆ ಭಯಪಡುವಂಥವರು ದೀರ್ಘಾಯುಷ್ಯವನ್ನು ಹೊಂದುತ್ತಾರೆ ಎಂಬುದಾಗಿ. ಈ ಭೂಲೋಕದಲ್ಲಿ ಪ್ರತಿಯೊಬ್ಬರೂ ಕೂಡ ದೀರ್ಘಾಯುಷ್ಯವಾಗಿ ಬದುಕಬೇಕೆಂಬುದಾಗಿಯೇ ಇಷ್ಟಪಡುತ್ತಾರೆ. ಅದಕ್ಕೋಸ್ಕರವೇ ಇವತ್ತು ಆರೋಗ್ಯದ ಸೂತ್ರಗಳನ್ನು ಪಾಲಿಸ್ತಾ ಇದ್ದಾರೆ, ವ್ಯಾಯಾಮಗಳನ್ನು ಮಾಡ್ತಾ ಇದ್ದಾರೆ, ಡಯಟ್ಗಳನ್ನು ಮಾಡ್ತಾ ಇದ್ದಾರೆ. ಆದರೂ ಕೂಡ ಅನೇಕ ಜನರು ಅಕಾಲ ಮೃತ್ಯುಗಳಿಗೆ ಗುರಿ ಆಗ್ತಾ ಇದ್ದಾರೆ. ಆದರೆ ದೇವರ ವಾಕ್ಯ ಹೇಳ್ತದೆ, ದೀರ್ಘಾಯುಷ್ಯವಾಗಿ ಬದುಕುವುದಕ್ಕೆ ಒಂದು ರಹಸ್ಯವಿದೆ. ಅದೇನಂತಂದರೆ ದೇವರಿಗೆ ಭಯಪಡುವಂಥದ್ದು ಆ ರಹಸ್ಯವಾಗಿದೆ. ಈಗಿನ ಸಮಾಜದಲ್ಲಿ ನೋಡುವಾಗ ಅನೇಕ ಜನರು ಯೌವನ ಕಾಲದಲ್ಲಿಯೇ ತಮ್ಮ ದಿನಗಳನ್ನು ಮುಗಿಸಿ ಹೋಗ್ತಾ ಇದ್ದಾರೆ. ದೇವರ ವಾಕ್ಯ ಹೇಳುತ್ತದೆ, ದುಷ್ಟರ ವರುಷಗಳಿಗೆ ಕ್ಷಯ ಎಂಬುದಾಗಿ. ಹಾಗಾದರೆ ಪ್ರೀತಿಯ ದೇವಜನರೇ, ನಾವು ಈ ಲೋಕದಲ್ಲಿ ದೀರ್ಘಾಯುಷ್ಯವಾಗಿ ಬದುಕುವುದಕ್ಕೆ ದೇವರ ಭಯ ಕಾರಣವಾಗಿರುವುದರಿಂದ ನಾವು ಯೆಹೋವನಿಗೆ ಭಯಪಡುತ್ತಾ ನಮ್ಮ ಒಂದು ಕೆಟ್ಟ ಜೀವಿತವನ್ನು ಸರಿಪಡಿಸಿಕೊಂಡು ದೇವರ ಮಾರ್ಗದಲ್ಲಿ ಭಯವು ಭಕ್ತಿಯುಳ್ಳವರಾಗಿ ಬದುಕಿ ಈ ಲೋಕದಲ್ಲಿ ನಾವು ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ದೇವರು ಕೊಟ್ಟಿರತಕ್ಕಂಥ ಕೆಲಸವನ್ನು ನಾವು ಮಾಡುವಂಥವರಾಗಿರೋಣ. ಆ ರೀತಿಯಾಗಿ ಮಾಡಲಿಕ್ಕೆ ದೇವರು ನಮ್ಮೆಲ್ಲರಿಗೂ ಸಹಾಯ ಮಾಡಲಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ನೈಸ್ ಡೇ.